ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ 2K25 ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಇವತ್ತಿನ ಮಂಡೇ ನೈಟ್ ರಲ್ಲಿ WWE ಆಗಿ 2K25 ಅವರು ರೋಮನ್ ರೈನ್ಸ್ ಅವ್ರನ್ನ 2K25 ಗೇಮ್ ನ ಅಫಿಷಿಯಲ್ ಕವರ್ ಸ್ಟಾರ್ ಅಂತ ಅನೌನ್ಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಪೋಸ್ಟರ್ ನ. ಆಕ್ಚುಲಿ ಮುಂಚೆನೆ ಲೀಕ್ ಆಗಿತ್ತು, ನಾನು ಕೂಡ ವಿಡಿಯೋ ಮಾಡಿದ್ದೆ. ಅದೇ ಪೋಸ್ಟರ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಮಂಡೇ ನೈಟ್ ರೋ ಬ್ಯಾನರ್ ಮಾತ್ರ ಸಖತ್ತಾಗಿತ್ತು. ಅಂಡ್ ಆ ಒಂದು ಸಂಪೂರ್ಣ ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು. ಇಷ್ಟೇ ಅಲ್ಲ ಗೈಸ್, ಇಂಟರ್ನೆಟ್ ಅಲ್ಲಿ ಇನ್ನ ಒಂದು ಪೋಸ್ಟರ್ ಅಫಿಷಿಯಲ್ ಆಗಿ ರಿಲೀಸ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಇದ್ರಲ್ಲಿ ಮಾತ್ರ ಸಖತ್ತಾಗಿದೆ. ಆ ಒಂದು ಬ್ಲಡ್ ಲೈನ್ ಟ್ರೀ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಬ್ಲಡ್ ಲೈನ್ ನ ಎಲ್ಲಾ ಮೆಂಬರ್ಸ್ ಗಳು ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಜೇಕೋಬ್ ಫಾಟೋ ಆಗಿರ್ಬೋದು, ಸೋಲೋ ಸಿಕೋವ್ ಆಗಿರ್ಬೋದು, ಸ್ಯಾಮಿ ಝೈನ್ ಆಗಿರ್ಬೋದು, ಜೇ ಊಸೋ ಆಗಿರ್ಬೋದು, ಜಿಮ್ಮಿ ಊಸೋ ಆಗಿರ್ಬೋದು, ಪಾಲ್ ಎಮೆನ್ ಆಗಿರ್ಬೋದು, ಟಮಾಟೋಂಗಾ, ಟೊಂಗಲೋವಾ ಎಲ್ಲರೂ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಸುಮೋವನ್ ಟ್ರೀ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಟ್ರೀ ನ ಟಾಪ್ ಅಲ್ಲಿ ರೋಮನ್ ರೈನ್ಸ್ ಅವರ ಫೇಸ್ ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ಒಂದು ಪೋಸ್ಟರ್ ಮಾತ್ರ ಸಖತ್ತಾಗಿದೆ. ಅಂಡ್ ಈ ಒಂದು ಪೋಸ್ಟರ್ ನು ಕೂಡ ರೋಮನ್ ರೈನ್ಸ್ ಅವರು ಶೇರ್ ಮಾಡ್ಕೋತಾ ಒಂದು ಟ್ವೀಟ್ ನ ಮಾಡ್ತಾರೆ. ವೆರೆವರ್ ಐ ಗೋ ಐ ವಿಲ್ ಮೇಕ್ ಶೋರ್ ಮೈ ಬ್ಲಡ್ ಲೈನ್ ಈಸ್ ವಿತ್ ಮೀ ಅಂತ ಅವರು ಒಂದು ಟ್ವೀಟ್ ನ ಮಾಡ್ತಾರೆ. ಸೊ ನಾನು ಎಲ್ಲೇ ಹೋದ್ರೂ ಕೂಡ ನನ್ನ ಬ್ಲಡ್ ಲೈನ್ ನನ್ನ ಜೊತೆ ಇರುತ್ತೆ ಅಂತ ಹೇಳಿ ನಮ್ಮ ರೋಮನ್ ರೈನ್ಸ್ ಅವರು ತಿಳಿಸಿದ್ದಾರೆ. ಲಿಟರಲಿ ಗೈಸ್, ರೋಮನ್ ರೈನ್ಸ್ ಇಂದ ಇಷ್ಟು ಜನ ಸೂಪರ್ ಸ್ಟಾರ್ಸ್ ಗಳಿಗೆ ಒಂದು WWE ಅಲ್ಲಿ ಸ್ಥಾನ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಎಷ್ಟು ಜನನ ರೋಮನ್ ರೈನ್ಸ್ ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಸೋಲೋ ಸಿಕೋವಾ, ಜಿಮ್ಮಿ ಊಸೋ, ಜೇ ಊಸೋ, ಜಾಕೋಬ್ ಫಾಟೋ, ಇವ್ರನ್ನೆಲ್ಲರನ್ನು ಕೂಡ ರೋಮನ್ ರೈನ್ಸ್ ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅಂಡ್ ರೋಮನ್ ರೈನ್ಸ್ ಅವರ ಕಾರಣದಿಂದನೇ ನಾವಿವಾಗ ಮೈನ್ ರೋಸ್ಟರ್ ಅಲ್ಲಿ ಇವ್ರನ್ನೆಲ್ಲರನ್ನು ಕೂಡ ಮೈನ್ ಸೂಪರ್ ಸ್ಟಾರ್ ಅಂತ ಕರಿತೀವಿ. ಇಷ್ಟೇ ಅಲ್ಲ ಗೈಸ್, 2K25 ಅಲ್ಲಿ ನಮಗೆ ಅಂಡರ್ಟೇಕರ್ ಅವರ ಡೆಡ್ ಮ್ಯಾನ್ ಎಡಿಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರ ಕವರ್ ಪೇಜ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಸಖತ್ತಾಗಿ ಇವರು ಡಿಸೈನ್ ಮಾಡಿದ್ದಾರೆ. ಸೊ ಅಂಡರ್ಟೇಕರ್ ಅವರ ಮೋಡು ಕೂಡ ರಿಟರ್ನ್ ಆಗ್ತಾ ಇದೆ. ಓವರ್ ಆಲ್ ಗೈಸ್, 2K25 ಮಾತ್ರ ಚಿಂದಿಯಾಗಿ ಕಾಣಿಸ್ತಾ ಇದೆ. ಅಂಡ್ ಪೋಸ್ಟರ್ ಗಳೆಲ್ಲ ಸಖತ್ತಾಗಿ ಕಾಣಿಸ್ತಾ ಇದೆ. ನೋಡೋಣ ಗೈಸ್, ರಿಲೀಸ್ ಆದ್ಮೇಲೆ ಈ ಒಂದು ಗೇಮ್ ಪ್ಲೇ ನ ನೋಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಆಫ್ ಕೋರ್ಸ್ ಆಡೋದಕ್ಕಂತೂ ಆಗೋದಿಲ್ಲ, ಅಟ್ಲೀಸ್ಟ್ ನೋಡೋದ್ರು ಕೂಡ ಖುಷಿ ಪಡೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲಿವ್ ಮಾರ್ಗನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇಷ್ಟು ದಿನ ನಮಗೆ ಲಿವ್ ಮಾರ್ಗನ್ ರಿವೆಂಜ್ ಟೂರ್ ನೋಡೋದಕ್ಕೆ ಸಿಕ್ತು. ಅವರು ವಿಮೆನ್ ವರ್ಲ್ಡ್ ಚಾಂಪಿಯನ್ ಆಗಿ ನಿಜವಾಗ್ಲೂ ಕೂಡ ಒಂದು ಅದ್ಭುತವಾದ ರನ್ ಕೊಟ್ರು. ಸೊ ನೆಕ್ಸ್ಟ್ ಲಿವ್ ಮಾರ್ಗನ್ ಅವ್ರಿಗೋಸ್ಕರ WWE ಅವರು ಯಾವ ಪ್ಲಾನ್ ನ ರೆಡಿ ಮಾಡಿ ಇಟ್ಕೊಂಡಿದೆ ಅಂತ ನೀವೇನಾದ್ರೂ ಕೇಳಿದ್ರೆ, PW ಇನ್ಸೈಡರ್ ಅವರ ಕಡೆಯಿಂದ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ WWE ಅವರು ನಮ್ಮ ಲಿವ್ ಮಾರ್ಗನ್ ಹಾಗೆ ರಾಕೆಲ್ ಅವ್ರನ್ನ ಆಸ್ ಎ ಟ್ಯಾಗ್ ಟೀಮ್ ಇನ್ ಮುಂದೆ ಬುಕ್ ಮಾಡುತ್ತಂತೆ. ಅಂಡ್ ರಸಲ್ ಮಿನಿಯಾಗೆ ಲಿವ್ ಮಾರ್ಗನ್ ಹಾಗೆ ರಾಕೆಲ್ ಅವ್ರನ್ನ ಸೇರಿಸಿ ಆಸ್ ಎ ಟ್ಯಾಗ್ ಟೀಮ್ WWE ಬಳಿ ಒಂದು ಒಳ್ಳೆಯ ಪ್ಲಾನ್ ಇದೆ ಅಂತ PW ಇನ್ಸೈಡರ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಸೊ ಇನ್ ಮುಂದೆ ಇವರಿಬ್ರು ನಮಗೆ ಟ್ಯಾಗ್ ಟೀಮ್ ಆಗಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದರ ಚಿಕ್ಕ ಉದಾಹರಣೆ ಏನಪ್ಪಾ ಅಂದ್ರೆ, ಇವತ್ತು ಅವರು WWE ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಕೂಡ ಸೋಲ್ಸಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಟ್ರಾನ್ಸ್ಫರ್ ವಿಂಡೋ ಬಗ್ಗೆ. ಟ್ರಾನ್ಸ್ಫರ್ ವಿಂಡೋದಿಂದ ಜಲೀನಾ ವೇಗಾ ಅವರು ಈಗ ಅಫಿಷಿಯಲ್ ಆಗಿ ಮಂಡೇ ನೈಟ್ ರೋ ಇಂದ ಸ್ಮ್ಯಾಕ್ ಡೌನ್ ಗೆ ಮೂವ್ ಆನ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಇನ್ ಮುಂದೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಜಲೀನಾ ವೇಗಾ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ LWO ಕಂಪ್ಲೀಟ್ ಆಗಿ ಮಂಡೇ ನೈಟ್ ರೋ ಇರೋದ್ರಿಂದ ಸೊ LWO ಇಂದನೂ ಕೂಡ ನಮ್ಮ ಜಲೀನಾ ವೇಗಾ ಅವರು ದೂರ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಐ ಥಿಂಕ್ WWE ಅವರು ನಮ್ಮ ಜಲೀನಾ ವೇಗಾ ಅವರಿಗೆ ಒಂದು ಸಿಂಗಲ್ ರನ್ ನ ಪ್ಲಾನ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡಕೋಟಾ ಕಾಯ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಡಕೋಟಾ ಕಾಯ್ ಅವರ ಬುಕಿಂಗ್ WWE ಅಲ್ಲಿ ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಫ್ಯಾನ್ಸ್ ಗಳು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಡಕೋಟಾ ಕಾಯ್ ಅವರಿಗೆ ಒಳ್ಳೆ ಬುಕಿಂಗ್ ನ ಕೊಡಿ ಅಂತ. ಬಟ್ WWE ಅವರು ಬುಕಿಂಗ್ ನ ಕೊಡ್ತಾ ಇಲ್ಲ. ಅಂಡ್ ಈಗ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನಮ್ಮ ಡಕೋಟಾ ಕಾಯ್ ಅವರಿಗೆ ಮತ್ತೊಮ್ಮೆ ಇಂಜುರಿ ಆಗಿದೆ. ರೀಸೆಂಟ್ ಆಗಿ ಆದಂತಹ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಒಂದು ಬಾಂಬ್ ನ ತಗೋಬೇಕಾದ್ರೆ ನಮ್ಮ ಡಕೋಟಾ ಕಾಯ್ ಅವರಿಗೆ ಇಂಜುರಿ ಆಗಿದೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಗೊತ್ತಿಲ್ಲ ಗಾಯ್ಸ್ ಎಷ್ಟು ಸೀರಿಯಸ್ ಇಂಜುರಿ ಅಂತ. ಏನೇ ಆಗ್ಲಿ, ಈ ಒಂದು ಟೈಮ್ ಅಲ್ಲಿ ಇಂಜುರಿ ಆಗೋದು ಒಳ್ಳೆ ವಿಚಾರ ಅಲ್ಲ. ಯಾಕಂದ್ರೆ ರೋಡ್ ಟು ರಸಲ್ ಮೇನಿಯಾ ಟೈಮ್ ಅಲ್ಲಿ ಯಾರು ಕೂಡ ಇಂಜುರಿ ಆಗಿ ರಸಲ್ ಮೇನಿಯಾ ಟೈಮ್ ನ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟ ಪಡೋದಿಲ್ಲ. ಸೊ ಆದಷ್ಟು ಬೇಗ ರಿಕವರಿ ಆಗ್ಲಿ ಅಂತ ಕೇಳ್ಕೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾಯಲ್ ರಂಬಲ್ ನ ಒಂದು ಸ್ಪಾಯ್ಲರ್ ಎಂಟ್ರಿ ಬಗ್ಗೆ. PW ಇನ್ಸೈಡರ್ ಅವರ ಪ್ರಕಾರ ನಮಗೆ ರಾಯಲ್ ರಂಬಲ್ ಅಲ್ಲಿ AJ ಸ್ಟೈಲ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತಂತೆ. ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇವರು ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ, ರಾಯಲ್ ರಂಬಲ್ ಅಲ್ಲಿ ನಮಗೆ AJ ಸ್ಟೈಲ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. PW ಇನ್ಸೈಡರ್ ಅವರು ಎಷ್ಟು ಟ್ರಸ್ಟೆಡ್ ಸೋರ್ಸ್ ಅಂತ ನಿಮಗೆ ಗೊತ್ತಿರಬಹುದು. ಅಂಡ್ ಇವರೇ ತಿಳಿಸಿದ್ದಾರೆ ಅಂದ್ರೆ AJ ಸ್ಟೈಲ್ ಅವರು ನಮಗೆ 100% ರಾಯಲ್ ರಂಬಲ್ ಗೆ ಬರ್ತಾ ಇದ್ದಾರೆ. ಸೊ ಇಂಜುರಿ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿತ್ತು ಅಂತ AJ ಸ್ಟೈಲ್ ಅವರೇ ರೀಸೆಂಟ್ ಆಗಿ ಒಂದು ಟ್ವೀಟ್ ನ ಮಾಡಿದ್ರು. ಗೊತ್ತಿಲ್ಲ ಅದು ಯಾವ ರೀತಿ ಬರ್ತಾರೋ ಅಂತ. ಏನೇ ಆಗ್ಲಿ, AJ ಸ್ಟೈಲ್ ಅವರ ರಿಟರ್ನ್ ನಮಗೆ ಫೈನಲಿ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾಯಲ್ ರಂಬಲ್ ಕಿಕ್ ಆಫ್ ಶೋ ಬಗ್ಗೆ. WWE ಅವರು ಅಫಿಷಿಯಲ್ ಆಗಿ ರಾಯಲ್ ರಂಬಲ್ ಕಿಕ್ ಆಫ್ ಶೋನು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಇಂಡಿಯನ್ ಆಪೋಲಿಸ್ ಅಲ್ಲಿ ನಮಗೆ ಈ ಒಂದು ಕಿಕ್ ಆಫ್ ಶೋ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ಒಂದು ಕಿಕ್ ಆಫ್ ಶೋನ ನಮ್ಮ ಪ್ಯಾಟ್ ಮ್ಯಾಕಾಫಿ ಅವರು ಹೋಸ್ಟ್ ಮಾಡ್ತಾರೆ. ಟ್ರಿಪಲ್ ಎಚ್ ಆಗಿರಬಹುದು, ಡ್ರೂ ಮ್ಯಾಕೆಂಟೈರ್, CM ಪಂಕ್, ಕೋಡಿ ರೋಡ್ಸ್ ಇವರೆಲ್ಲರೂ ಕೂಡ ನಮಗೆ ರಾಯಲ್ ರಂಬಲ್ ಕಿಕ್ ಆಫ್ ಶೋ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಸೊ ಸ್ಮ್ಯಾಕ್ ಡೌನ್ ಗಿಂತ ಮುಂಚೆ ಈ ಒಂದು ಕಿಕ್ ಆಫ್ ಶೋ ಆಗುತ್ತೆ. ಅಂಡ್ ಯೂಟ್ಯೂಬ್ ಅಲ್ಲಿ
ಈ ಒಂದು ಶೋನ ಡಬ್ಲ್ಯೂ ಅವರು ಸ್ಟ್ರೀಮ್ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ. ನೀವು ಸ್ಮ್ಯಾಕ್ ಡೌನ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಈ ಒಂದು ಕಿಕ್ ಆಫ್ ಶೋನ ಶನಿವಾರ ಬೆಳಿಗ್ಗೆ ಎಂಜಾಯ್ ಮಾಡಬಹುದು ಯೂಟ್ಯೂಬ್ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾರ್ಡಿನಿ ಗ್ರೇಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಇವರು TNA ಸೂಪರ್ ಸ್ಟಾರ್ ಅಂಡ್ ರೀಸೆಂಟ್ ಆಗಿ ಡಬ್ಲ್ಯೂ ಅಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇದ್ರು, ಡಬ್ಲ್ಯೂ ಕೂಡ ಬರ್ತಾ ಇದ್ರು, ಡಬ್ಲ್ಯೂ ಅಲ್ಲೂ ಕೂಡ ಮ್ಯಾಚಸ್ ಗಳನ್ನ ಕಂಪೀಟ್ ಮಾಡ್ತಾ ಇದ್ರು. ಅಂಡ್ ರೀಸೆಂಟ್ ಆಗಿ TNA ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮ್ಮ ಜಾರ್ಡಿನಿ ಗ್ರೇಸ್ ಅವರು TNA ಲಾಸ್ಟ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿ TNA ಗೆ ಫೈನಲ್ ಗುಡ್ ಬೈನು ಕೂಡ ತಿಳಿಸಿದ್ರು. ಅಂಡ್ ಈಗ ಇವರು ಅಫಿಷಿಯಲ್ ಆಗಿ ಡಬ್ಲ್ಯೂ ಜೊತೆ ಒಂದು ಮಲ್ಟಿ ಇಯರ್ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಸೊ ಇವರ ಎಂಟ್ರಿ ಕೂಡ ನಮಗೆ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ನೋಡೋದಕ್ಕೆ ಸಿಗುತ್ತೆ. ಇನ್ ಮುಂದೆ ಜಾರ್ಡಿನಿ ಗ್ರೇಸ್ ಅವರು ನಮಗೆ ಡಬ್ಲ್ಯೂ ಕಂಪನಿಯಲ್ಲೇ ನೋಡೋದಕ್ಕೆ ಸಿಗ್ತಾರೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪಾಲ್ ಹೀಮನ್ ಹಾಗೆ CM ಪಂಕ್ ಅವರ ಬಗ್ಗೆ. ಲಿಟರಲಿ ಗೈಸ್ ಈ ಒಂದು ವಿಚಾರನ ಡಬ್ಲ್ಯೂ ಅವರು ಪಾಯಿಂಟ್ ಔಟ್ ಮಾಡಿ ತಿಳಿಸ್ತಾ ಇದ್ದಾರೆ. ಐ ಥಿಂಕ್ ಈ ಒಂದು ವಿಚಾರ ನಮಗೆ ಆದಷ್ಟು ಬೇಗ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನಿಮಗೆ ಗೊತ್ತಿರಬಹುದು ನಮ್ಮ CM ಪಂಕ್ ಅವರು ಪಾಲ್ ಹೀಮನ್ ಅವರ ಒಂದು ಫೇವರ್ ನ ಓನ್ ಮಾಡ್ತಾರೆ. ನಮ್ಮ ಪಾಲ್ ಹೀಮನ್ ಅವರು CM ಪಂಕ್ ಅವರಿಗೆ ಒಂದು ಸಹಾಯನ ಮಾಡಬೇಕು. ಅಂಡ್ ಈ ಒಂದು ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ಈಗ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಅಂಡ್ ಇವತ್ತಿನ ಮಂಡೇ ನೈಟ್ ರೋ ಕೂಡ ನಮಗೆ ಇದರ ರೆಫರೆನ್ಸ್ ಜಾಸ್ತಿ ನೋಡೋದಕ್ಕೆ ಸಿಕ್ತು. ಮೊದಲನೇದಾಗಿ ಮಂಡೇ ನೈಟ್ ರೋ ನಮ್ಮ ಪಾಲ್ ಹೀಮನ್ ಹಾಗೆ CM ಪಂಕ್ ಅವರು ಇರ್ತಕ್ಕಂತಹ ಒಂದು ವಿಡಿಯೋನ ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ CM ಪಂಕ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಪಾಲ್ ಹೀಮನ್ ಅವರ ಜೊತೆ ಇದ್ದಾರೆ. ಇಷ್ಟೇ ಅಲ್ಲ ಗಾಯ್ಸ್, ಇವತ್ತಿನ ಮಂಡೇ ನೈಟ್ ರೋ ಅಲ್ಲಿ ಒಂದು ಇಂಟರ್ವ್ಯೂ ನ ಗ್ಲಿಮ್ಸ್ ನ ಡಬ್ಲ್ಯೂ ಅವರು ಟೆಲಿಕಾಸ್ಟ್ ಮಾಡ್ತಾರೆ. ಅಂಡ್ ಆ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ CM ಪಂಕ್ ಅವರ ಬಳಿ ಕೇಳಲಾಗುತ್ತೆ ಯಾವ ಫೇವರ್ ಪಾಲ್ ಹೀಮನ್ ಅವರು ನಿಮ್ಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ನಮ್ಮ CM ಪಂಕ್ ಅವರು ಹೇಳ್ತಾರೆ ಅದು ತುಂಬಾನೇ ಸೀಕ್ರೆಟ್, ಬಟ್ ನಿಜ ಹೇಳ್ಬೇಕು ಅಂದ್ರೆ ಪಾಲ್ ಹೀಮನ್ ಅವರಿಗೆ ಹತ್ತಿರ ಇರತಕ್ಕಂತಹ ವ್ಯಕ್ತಿಗೆ ಆ ಒಂದು ಫೇಮರ್ ಸಂಬಂಧಪಟ್ಟಿದೆ ಅಂತ ನಮ್ಮ CM ಪಂಕ್ ಅವರು ಹೇಳಿ ಆದಷ್ಟು ಬೇಗ ಗೊತ್ತಾಗುತ್ತೆ ನಿಮಗೆ ಇದು ಅಂತ ಹೇಳ್ತಾರೆ. ನಿಜವಾಗ್ಲೂ ಗೊತ್ತಿಲ್ಲ ಯಾವ ವ್ಯಕ್ತಿ ಅಂತ. ಪಾಲ್ ಹೀಮನ್ ಅವರಿಗೆ ಈಗ ಯಾವ ವ್ಯಕ್ತಿ ತುಂಬಾನೇ ಹತ್ತಿರ ಇದ್ದಾನೆ, ಅದು ರೋಮನ್ ರೈನ್ಸ್ ಅಥವಾ ಬ್ರಾಕ್ ಲೆಸ್ನರ್ ಅವರು ಕೂಡ ಆಗಿರಬಹುದು. ಏನೇ ಆಗಲಿ ಪಾಲ್ ಹೀಮನ್ ಅವರಿಗೆ ಹತ್ತಿರ ಇರತಕ್ಕಂತಹ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಫೇವರ್ ನಮ್ಮ CM ಪಂಕ್ ಅವರು ಪಾಲ್ ಹೀಮನ್ ಅವರ ಬಳಿ ಕೇಳ್ತಾ ಇದ್ದಾರೆ. ನೋಡೋಣ ಗೈಸ್ ಅದು ಎಂತ ಫೇವರ್ ಅಂತ. ಅಂಡ್ ಇವತ್ತು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ CM ಪಂಕ್ ಆಗಿ ಪಾಲ್ ಹೀಮನ್ ಅವರ ರೆಫರೆನ್ಸ್ ನ ಕೊಡ್ತಾರೆ. ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ ಪಾಲ್ ಹೀಮನ್ ಹೋಗಿ ನಿನ್ನ ಬಾಯ್ಗೆ ಹೇಳು ನಾನು ರಾಯಲ್ ರಂಬಲ್ ಅಲ್ಲಿ ಅವನನ್ನ ಚಿಂದಿ ಉಡಾಯಿಸ್ತೀನಿ, ರಾಯಲ್ ರಂಬಲ್ ಇಂದ ಎಲಿಮಿನೇಟ್ ಮಾಡ್ತೀನಿ ಅಂತ ಹೇಳಿದಾಗ ನಮ್ಮ ಪಾಲ್ ಹೀಮನ್ ಅವರು ಕೂಡ ಓಕೆ ನಾನು ಈ ಒಂದು ವಿಚಾರನ ರೋಮನ್ ರೈನ್ಸ್ ಅವರಿಗೆ ಹೇಳ್ತೀನಿ ಅಂದಾಗ ರೋಮನ್ ರೈನ್ಸ್ ಅವರಿಗೆ ಗೊತ್ತು ನಾನು ಅವನ ಹಿಂದೆ ಬರ್ತಾ ಇದ್ದೀನಿ ಅಂತ, ನೀನು ಈ ಒಂದು ವಿಚಾರನ ನಿನ್ನ ಬಾಯ್ CM ಪಂಕ್ ಅವರಿಗೆ ಹೇಳು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಪಾಲ್ ಹೀಮನ್ ಅವರು ಕನ್ಫ್ಯೂಷನ್ ಅಲ್ಲಿ ಕೋಪದಿಂದ ಅಲ್ಲಿಂದ ಹೊರಟೋಗ್ತಾರೆ ಅಂತಾನೆ ಹೇಳ್ಬಹುದು. ಸೊ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿ ಡಬ್ಲ್ಯೂ ಅವರು ಈ ಒಂದು ಸ್ಟೋರಿ ಲೈನ್ ಅಲ್ಲಿ ಕುಕ್ ಮಾಡ್ತಾ ಇದ್ದಾರೆ, ಬೇಯಿಸ್ತಾ ಇದ್ದಾರೆ. ನಿಜವಾಗ್ಲೂ ಗಾಯ್ಸ್ ಆ ಒಂದು ವಿಚಾರನ ನೋಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಯಾವ ರೀತಿ ನಮ್ಮ ಪಾಲ್ ಹೀಮನ್ ಅವರು CM ಪಂಕ್ ಅವರಿಗೆ ಫೇವರ್ ನ ಕೊಡ್ತಾರೆ, ಏನಾದ್ರೂ ರೋಮನ್ ರೈನ್ಸ್ ಅವ್ರನ್ನ ಬಿಟ್ಟು CM ಪಂಕ್ ಅವ್ರನ್ನೇ ಸೇರ್ಕೋತಾರೋ ಅಥವಾ ರೋಮನ್ ರೈನ್ಸ್ ಅವರ ಅಧಿಕಾರನ CM ಪಂಕ್ ಅವರಿಗೆ ಕಿತ್ತು ನಮ್ಮ ಪಾಲ್ ಹೀಮನ್ ಅವರು ಕೊಡ್ತಾರ ಅಂತ ಕಾದ್ ನೋಡ್ಬೇಕು. ಏನೇ ಆಗ್ಲಿ ಗಾಯ್ಸ್ ಈ ಒಂದು ಸ್ಟೋರಿ ಲೈನ್ ಮಾತ್ರ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ನ ಹುಟ್ಟಾಗ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.